ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದಾಗ ಮಾನವ ನಾಗರಿಕತೆಯ ಬೆಳವಣಿಗೆಯ ಜೊತೆಗೆ ಅನೇಕ ಧರ್ಮಗಳ ಉದಯವನ್ನು ನಾವು ಕಾಣ್ತೇವೆ. ಆದರೆ ಜಗತ್ತಿನ ಅತಿದೊಡ್ಡ ಧರ್ಮಗಳಲ್ಲಿ ಒಂದಾದ ಕ್ರೈಸ್ತ ಧರ್ಮ ಹುಟ್ಟುವ ಮೊದಲು ಈ ಭೂಮಿ ಹೇಗಿತ್ತು? ಯೇಸು ಕ್ರಿಸ್ತ ಜನಿಸುವ ಮುನ್ನ ಜಗತ್ತಿನ ಜನ ಯಾವ ಧರ್ಮವನ್ನು ಅನುಸರಿಸ್ತಾ ಇದ್ರು? ಹಾಗಾದರೆ ಯೇಸುವಿನ ಮೊದಲ ಧರ್ಮ ಯಾವುದು? ಒಂದು ಪುಟ್ಟ ಪ್ರದೇಶದಲ್ಲಿ ಆರಂಭವಾದ ಈ ನಂಬಿಕೆ ಪ್ರಪಂಚದಾದ್ಯಂತ ಹೇಗೆ ಹರಡಿತು? ಸಾವಿರಾರು ವರ್ಷಗಳಿಂದ ಕೋಟ್ಯಾಂತರ ಜನರ ಜೀವನವನ್ನು ರೂಪಿಸಿದ ಈ ಧರ್ಮದ ರೋಚಕ ಇತಿಹಾಸವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ಕ್ರೈಸ್ತ ಧರ್ಮವು ಕ್ರಿಸ್ತಶಕ 1ನೇ ಶತಮಾನದಲ್ಲಿ ಅಂದರೆ ಸರಿಸುಮಾರು 2000 ವರ್ಷಗಳ ಹಿಂದೆಯೇ ಯಹೂದಿ ಧರ್ಮದ ಒಂದು ಪಂಥವಾಗಿ ಪ್ಯಾಲೆಸ್ತೈನ್ ಪ್ರದೇಶದಲ್ಲಿ ಉದಯಿಸಿತು. ಹೀಗಾಗಿ ಕ್ರೈಸ್ತ ಧರ್ಮದ ಉದಯಕ್ಕೂ ಮೊದಲು ಜಗತ್ತಿನಲ್ಲಿ ಸಾವಿರಾರು ವರ್ಷಗಳ ಇತಿಹಾಸವಿತ್ತು. ಈ ಅವಧಿಯಲ್ಲಿ ವಿವಿಧ ನಾಗರಿಕತೆಗಳು, ಧರ್ಮಗಳು, ಸಾಮ್ರಾಜ್ಯಗಳು ಮತ್ತು ಸಂಸ್ಕೃತಿಗಳು ಅಸ್ತಿತ್ವದಲ್ಲಿದ್ವು. ಪ್ರಾಚೀನ ನಾಗರಿಕತೆಗಳಾದ ಮೆಸೊಪೊಟೇಮಿಯಾ, ಈಜಿಪ್ಟ್, ಸಿಂಧು ಕಣಿವೆ, ಚೀನಾ, ಗ್ರೀಕ್, ರೋಮನ್, ಪರ್ಷಿಯನ್ ಮುಂತಾದ ಮಹಾನ್ ನಾಗರಿಕತೆಗಳು ಅಭಿವೃದ್ಧಿ ಹೊಂದಿದ್ವು. ಈ ನಾಗರಿಕತೆಗಳು ವಿಭಿನ್ನ ಆಡಳಿತ ವ್ಯವಸ್ಥೆಗಳು, ವೈಜ್ಞಾನಿಕ ಮತ್ತು ಕಲಾತ್ಮಕ ಸಾಧನೆಗಳು ಮತ್ತು ಸಂಕೀರ್ಣ ಸಾಮಾಜಿಕ ರಚನೆಯನ್ನ ಹೊಂದಿದ್ವು. ಕ್ರೈಸ್ತ ಧರ್ಮದ ಉದಯಕ್ಕೂ ಮುನ್ನವೇ ಅನೇಕ ಧರ್ಮಗಳು ಮತ್ತು ನಂಬಿಕೆಗಳು ಜಗತ್ತಿನಲ್ಲಿ ಚಾಲ್ತಿಯಲ್ಲಿದ್ವು. ಅವುಗಳಲ್ಲಿ ಕೆಲವನ್ನ ನೋಡ್ತಾ ಹೋದರೆ ಯಹೂದಿ ಧರ್ಮ. ಕ್ರೈಸ್ತ ಧರ್ಮದ ಮೂಲವು ಯಹೂದಿ ಧರ್ಮವೇ ಇರೋದ್ರಿಂದ ಇದು ಕ್ರೈಸ್ತ ಧರ್ಮಕ್ಕೆ ಮುನ್ನವೇ ಅಸ್ತಿತ್ವದಲ್ಲಿತ್ತು ಮತ್ತು ಯೇಸುವಿನ ಕಾಲದಲ್ಲಿ ಪ್ರಮುಖ ಧರ್ಮವಾಗಿತ್ತು. ಇನ್ನು ಹಿಂದೂ ಧರ್ಮ. ಭಾರತದಲ್ಲಿ ಸಹಸ್ರಾರು ವರ್ಷಗಳಿಂದ ಹಿಂದೂ ಧರ್ಮವು ಅಸ್ತಿತ್ವದಲ್ಲಿತ್ತು ಮತ್ತು ವಿವಿಧ ದೇವತೆಗಳ ಆರಾಧನೆ, ವೈದಿಕ ಆಚರಣೆಗಳು, ಉಪನಿಷತ್ತುಗಳ ಜ್ಞಾನ ಇತ್ಯಾದಿಗಳನ್ನು ಒಳಗೊಂಡಿತ್ತು. ಇನ್ನು ಬೌದ್ಧ ಧರ್ಮ. ಗೌತಮ ಬುದ್ಧನು ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಭಾರತದಲ್ಲಿ ಬೌದ್ಧ ಧರ್ಮವನ್ನು ಸ್ಥಾಪಿಸಿದರು. ಇದು ಏಷ್ಯಾ ಖಂಡದಾದ್ಯಂತ ಹರಡಿತು. ಇನ್ನು ಜೈನ ಧರ್ಮ. ಮಹಾವೀರರಿಂದ ಸ್ಥಾಪಿತವಾದ ಜೈನ ಧರ್ಮವು ಸಹ ಬೌದ್ಧ ಧರ್ಮದ ಕಾಲದಲ್ಲಿಯೇ ಭಾರತದಲ್ಲಿ ಪ್ರಚಲಿತದಲ್ಲಿತ್ತು. ಇನ್ನು ಜೊರಾಸ್ಟ್ರಿಯನ್ ಧರ್ಮ. ಪರ್ಷಿಯಾದಲ್ಲಿ ಜೊರಾಸ್ಟ್ರಿಯನ್ ಧರ್ಮವು ಮಹತ್ವದ್ದಾಗಿತ್ತು. ಇನ್ನು ಗ್ರೀಕ್ ಮತ್ತು ರೋಮನ್ ಸಾಮ್ರಾಜ್ಯಗಳಲ್ಲಿ ವಿವಿಧ ದೇವರುಗಳು ಮತ್ತು ದೇವತೆಗಳನ್ನು ಆರಾಧಿಸುವ ಬಹುದೇವತಾವಾದಿ ಧರ್ಮಗಳು ಚಾಲ್ತಿಯಲ್ಲಿದ್ವು. ಇನ್ನು ಆಫ್ರಿಕಾ, ಅಮೆರಿಕ ಮತ್ತು ಇತರ ಪ್ರದೇಶಗಳಲ್ಲಿ ಸ್ಥಳೀಯ ಬುಡಕಟ್ಟುಗಳ ವಿಶಿಷ್ಟ ನಂಬಿಕೆಗಳು ಮತ್ತು ಆಧ್ಯಾತ್ಮಿಕ ಪದ್ಧತಿಗಳು ಅಸ್ತಿತ್ವದಲ್ಲಿದ್ವು. ಕ್ರೈಸ್ತ ಧರ್ಮದ ಉದಯದ ಸಮಯದಲ್ಲಿ ರೋಮ್ ಸಾಮ್ರಾಜ್ಯವು ಮೆಡಿಟೇರಿಯನ್ ಸುತ್ತಮುತ್ತಲಿನ ದೊಡ್ಡ ಪ್ರದೇಶವನ್ನ ಆಳುತ್ತಿತ್ತು. ರೋಮ್ ಆಳ್ವಿಕೆಯು ಪ್ಯಾಲೆಸ್ತೈನ್ ಪ್ರದೇಶವನ್ನು ಕೂಡ ಒಳಗೊಂಡಿತ್ತು. ಅಲ್ಲಿ ಯೇಸು ಜನಿಸಿದನು ಮತ್ತು ಬೆಳೆದನು. ಪರ್ಷಿಯನ್ ಸಾಮ್ರಾಜ್ಯದಂತಹ ಇತರ ಪ್ರಬಲ ಸಾಮ್ರಾಜ್ಯಗಳು ಕೂಡ ಅಸ್ತಿತ್ವದಲ್ಲಿದ್ವು. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಕ್ರೈಸ್ತ ಧರ್ಮದ ಉದಯಕ್ಕೂ ಮುಂಚಿನ ಜಗತ್ತು ವಿವಿಧ ನಾಗರಿಕತೆಗಳು, ಧರ್ಮಗಳು, ನಂಬಿಕೆಗಳು, ಸಾಮ್ರಾಜ್ಯಗಳು ಮತ್ತು ಸಂಸ್ಕೃತಿಗಳಿಂದ ತುಂಬಿದ ಒಂದು ವೈವಿಧ್ಯಮಯ ಮತ್ತು ಸಂಕೀರ್ಣ ಇತಿಹಾಸವನ್ನ ಹೊಂದಿತ್ತು. ಯೇಸು ಕ್ರಿಸ್ತರು ಯಹೂದಿ ಧರ್ಮಕ್ಕೆ ಸೇರಿದ್ದವರಾಗಿದ್ದರು. ಅವರು ಯಹೂದಿ ಪೋಷಕರಾದ ಮೇರಿ ಮತ್ತು ಜೋಸೆಫ್ ಅವರಿಗೆ ಬೆತ್ಲೆಹೇಮ್ನಲ್ಲಿ ಜನಿಸಿದ್ರು. ಹಾಗೆ ನಜರೇತ್ನಲ್ಲಿ ಬೆಳೆದರು. ಯೇಸು ಕ್ರಿಸ್ತರು ತಮ್ಮ ಜೀವನದುದ್ದಕ್ಕೂ ಯಹೂದಿ ಧರ್ಮದ ಸಂಪ್ರದಾಯಗಳನ್ನು ಅನುಸರಿಸಿದರು. ಅವರು ಯಹೂದಿ ನಿಯಮಗಳನ್ನು ಅನುಸರಿಸ್ತಾ ಇದ್ರು. ಯಹೂದಿ ಪ್ರಾರ್ಥನಾ ಮಂದಿರಗಳಿಗೆ ಹೋಗ್ತಾ ಇದ್ರು. ಯಹೂದಿ ಹಬ್ಬಗಳನ್ನು ಆಚರಿಸ್ತಾ ಇದ್ರು. ಯೇಸುವಿನ ಬೋಧನೆಗಳು ಯಹೂದಿ ಧರ್ಮದ ಸಂದರ್ಭದಲ್ಲಿ ರೂಪುಗೊಂಡವು. ಆತನ ಶಿಷ್ಯರು ಕೂಡ ಯಹೂದಿಗಳಾಗಿದ್ದರು. ಕ್ರೈಸ್ತ ಧರ್ಮವು ಯೇಸುವಿನ ಮರಣ ಮತ್ತು ಪುನರುತ್ಥಾನ ನಂತರ ಯೇಸುವನ್ನ ದೇವರು ಮತ್ತು ರಕ್ಷಕ ಎಂದು ನಂಬಿದ ಅವರ ಅನುಯಾಯಿಗಳಿಂದ ಯಹೂದಿ ಧರ್ಮದ ಒಂದು ಹೊಸ ಪಂಥವಾಗಿ ಪ್ರಾರಂಭವಾಯಿತು. ಕಾಲಾನಂತರದಲ್ಲಿ ಈ ಪಂಥವು ಯಹೂದಿ ಧರ್ಮದಿಂದ ಪ್ರತ್ಯೇಕಗೊಂಡು ಒಂದು ಹೊಸ ಸ್ವತಂತ್ರ ಧರ್ಮವಾಗಿ ಬೆಳೀತು. ಆದ್ದರಿಂದ ಯೇಸು ತನ್ನ ಜೀವನದಲ್ಲಿ ಅನುಸರಿಸಿದ ಧರ್ಮ ಯಹೂದಿ ಧರ್ಮ. ಕ್ರೈಸ್ತ ಧರ್ಮವು ಅವನ ಬೋಧನೆಗಳು ಮತ್ತು ಅವನ ಶಿಷ್ಯರ ಮೂಲಕ ನಂತರದಲ್ಲಿ ಬೆಳೆಯಿತು. ಕ್ರೈಸ್ತ ಧರ್ಮವು ಪ್ರಪಂಚದಾದ್ಯಂತ ಹರಡಿದ್ದು ಹಲವು ಹಂತಗಳಲ್ಲಿ ಮತ್ತು ವಿವಿಧ ವಿಧಾನಗಳ ಮೂಲಕ. ಯೇಸು ಕ್ರಿಸ್ತನ ಶಿಷ್ಯರು ಮತ್ತು ನಂತರದ ಅನುಯಾಯಿಗಳು ಈ ಪ್ರಸಾರದಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಯೇಸುವಿನ ಶಿಷ್ಯರು ಪೀಟರ್ ಮತ್ತು ಪಾಲ್ ಕ್ರೈಸ್ತ ಧರ್ಮವನ್ನು ಪ್ರಪಂಚದಾದ್ಯಂತ ಹರಡುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದನು. ಪಾಲ್ ರೋಮ್ ಸಾಮ್ರಾಜ್ಯದಾದ್ಯಂತ ವ್ಯಾಪಕವಾಗಿ ಪ್ರಯಾಣಿಸಿ ಯಹೂದಿಗಳಲ್ಲದ ಜನರಿಗೆ ಸುವಾರ್ತೆಯನ್ನ ಸಾರಿದನು. ಇನ್ನು ರೋಮ್ ಸಾಮ್ರಾಜ್ಯದ ಸುಸಜ್ಜಿತ ರಸ್ತೆಗಳು ಮತ್ತು ಸಮುದ್ರ ಮಾರ್ಗಗಳು ಧರ್ಮ ಪ್ರಚಾರಕರು ಮತ್ತು ವ್ಯಾಪಾರಿಗಳಿಗೆ ಸುಲಭವಾಗಿ ಪ್ರಯಾಣಿಸಲು ಸಹಾಯ ಮಾಡಿದ್ವು. ಪ್ರಮುಖ ಕೇಂದ್ರಗಳು ಆರಂಭಿಕ ಕ್ರೈಸ್ತ ಸಮುದಾಯದ
ಕೇಂದ್ರಗಳಾದವು. ಆರಂಭದಲ್ಲಿ ಕ್ರೈಸ್ತರನ್ನು ರೋಮ್ ಸಾಮ್ರಾಜ್ಯದಲ್ಲಿ ಕಿರುಕುಳಕ್ಕೆ ಒಳಪಡಿಸಲಾಯಿತು. ಆದರೂ ಈ ತೊಂದರೆಗಳು ಕ್ರೈಸ್ತರ ನಂಬಿಕೆಯನ್ನ ಮತ್ತಷ್ಟು ಬಲಪಡಿಸಿದ್ವು. ಅವರ ಈ ಧೈರ್ಯವು ಇತರರನ್ನ ಆಕರ್ಷಿಸಿತ್ತು. ಕ್ರೈಸ್ತರು ರೋಗಿಗಳ ಆರೈಕೆ, ಬಡವರಿಗೆ ಸಹಾಯ ಮುಂತಾದ ಸಾಮಾಜಿಕ ಕಾರ್ಯಗಳ ಮೂಲಕ ಜನರನ್ನ ತಲುಪಿದ್ರು. ನಂತರ ಕ್ರಿಸ್ತಶಕ 313ರಲ್ಲಿ ರೋಮ್ ಚಕ್ರವರ್ತಿ ಕ್ರೈಸ್ತ ಧರ್ಮಕ್ಕೆ ಮತಾಂತರವಾದದ್ದು ಒಂದು ದೊಡ್ಡ ತಿರುವು ನೀಡಿತು. ಅವನು ಎಡಿಕ್ಟ್ ಆಫ್ ಮಿಲನ್ ಹೊರಡಿಸಿ ಕ್ರೈಸ್ತರಿಗೆ ಧಾರ್ಮಿಕ ಸ್ವತಂತ್ರವನ್ನ ನೀಡಿದನು. ನಂತರ ಕ್ರಿಸ್ತಶಕ 380ರಲ್ಲಿ ಕ್ರೈಸ್ತ ಧರ್ಮವು ರೋಮ್ ಸಾಮ್ರಾಜ್ಯದ ಅಧಿಕೃತ ಧರ್ಮವೆಂದು ಘೋಷಿಸಿದನು. ಇದು ಕ್ರೈಸ್ತ ಧರ್ಮದ ವ್ಯಾಪಕ ಪ್ರಸಾರಕ್ಕೆ ಬೃಹತ್ ವೇದಿಕೆಯನ್ನ ಒದಗಿಸಿತು. ರೋಮನ್ ಸಾಮ್ರಾಜ್ಯದ ಪತನದ ನಂತರವೂ ಕ್ರೈಸ್ತ ಮಿಷನರಿಗಳು ಯುರೋಪ್ನ ವಿವಿಧ ಭಾಗಗಳಿಗೆ ತೆರಳಿದ್ರು. ಐರ್ಲ್ಯಾಂಡ್, ಜರ್ಮನಿ ಹೀಗೆ ಇತರರು ತಮ್ಮ ಪ್ರಚಾರದ ಮೂಲಕ ಅನೇಕ ಬುಡಕಟ್ಟುಗಳನ್ನು ಮತ್ತು ರಾಜ್ಯಗಳನ್ನು ಮತಾಂತರಗೊಳಿಸಿದರು. ಇನ್ನು ಪೂರ್ವ ರೋಮನ್ ಸಾಮ್ರಾಜ್ಯವು ಪೂರ್ವ ಯುರೋಪ್ ಮತ್ತು ರಷ್ಯಾದಲ್ಲಿ ಆರ್ಥೋಡಾಕ್ಸ್ ಕ್ರೈಸ್ತ ಧರ್ಮವನ್ನು ಹರಡುವಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು. ಇನ್ನು 11ನೇ ಶತಮಾನದಿಂದ ಪ್ರಾರಂಭವಾದ ಧರ್ಮಯುದ್ಧಗಳು ಕ್ರೈಸ್ತ ಧರ್ಮದ ಪ್ರಸಾರಕ್ಕೆ ಪರೋಕ್ಷವಾಗಿ ಕಾರಣವಾದವು. ಪವಿತ್ರ ಭೂಮಿಯನ್ನ ಮರಳಿ ಪಡೆಯುವ ಉದ್ದೇಶದಿಂದ ಪ್ರಾರಂಭವಾದರೂ ಇವು ಯುರೋಪ್ ಮತ್ತು ಮಧ್ಯಪ್ರಾಚ್ಯದ ನಡುವಿನ ಸಂಪರ್ಕವನ್ನು ಹೆಚ್ಚಿಸಿದ್ವು. ಇನ್ನು ಏಷ್ಯಾ ಮತ್ತು ಆಫ್ರಿಕಾದ ಕೆಲವು ಭಾಗಗಳಿಗೂ, ಎಕ್ಸಾಂಪಲ್ಗೆ ಕೇರಳದಲ್ಲೂ ಕೂಡ ಕ್ರೈಸ್ತ ಧರ್ಮವು ಆರಂಭಿಕ ಶತಮಾನಗಳಿಂದಲೇ ವ್ಯಾಪಾರ ಮಾರ್ಗಗಳ ಮೂಲಕ ಹರಡಿತು. ಇನ್ನು 15ನೇ ಶತಮಾನದ ನಂತರ ಯುರೋಪಿಯನ್ ಶಕ್ತಿಗಳು ಸ್ಪೇನ್, ಪೋರ್ಚುಗಲ್, ಬ್ರಿಟನ್, ಫ್ರಾನ್ಸ್, ಡಚ್ ಪ್ರಪಂಚದಾದ್ಯಂತ ವಸಾಹತುಗಳನ್ನು ಸ್ಥಾಪಿಸಿದಾಗ ಕ್ರೈಸ್ತ ಧರ್ಮವು ಅವರೊಂದಿಗೆ ಹರಡಿತು. ಮಿಷನರಿಗಳು ವಸಾಹತುಶಾಹಿ ಪಡೆಗಳೊಂದಿಗೆ ಪ್ರಯಾಣಿಸಿ ಸ್ಥಳೀಯ ಜನರಿಗೆ ಕ್ರೈಸ್ತ ಧರ್ಮವನ್ನು ಬೋಧಿಸಿದ್ರು. ಲ್ಯಾಟಿನ್ ಅಮೆರಿಕಾ, ಆಫ್ರಿಕಾ ಮತ್ತು ಏಷ್ಯಾದ ಅನೇಕ ಭಾಗಗಳಿಗೆ ಕ್ರೈಸ್ತ ಧರ್ಮವು ಈ ಮೂಲಕ ನೆಲೆಗೊಳ್ತು. ಕೆಲವೊಮ್ಮೆ ಇದು ಬಲವಂತದ ಮತಾಂತರಗಳ ಮೂಲಕವೂ ನಡೆಯಿತು. ಇನ್ನು ಇತ್ತೀಚಿನ ಶತಮಾನಗಳಲ್ಲಿ ಜಾಗತೀಕರಣ, ತಂತ್ರಜ್ಞಾನ ಮತ್ತು ಸಂವಹನ ಮಾಧ್ಯಮಗಳು ಕ್ರೈಸ್ತ ಧರ್ಮದ ಪ್ರಸಾರವನ್ನ ಮತ್ತಷ್ಟು ವೇಗಗೊಳಿಸಿವೆ. ವಿವಿಧ ಕ್ರೈಸ್ತ ಪಂಥಗಳು ವಿಶ್ವದಾದ್ಯಂತ ತಮ್ಮ ಚಟುವಟಿಕೆಗಳನ್ನು ವಿಸ್ತರಿಸಿವೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.